ವೈಜಯಂತಿಯವರ ಅಪಾರ್ಟ್ಮೆಂಟ್ ಕೆಳಗಡೆ ಇದ್ದರು. ಒಂದು ಮೂಲೆಯಲ್ಲಿ ಪ್ರತ್ಯಕ್ಷವಾಗಿತ್ತು. ಪ್ಯಾಸೇಜ್ನನ್ನು ಹಾದು ಹೋಗಬೇಕಾದ್ರಿಂದ ಬೇರೆ ಅಪಾರ್ಟ್ಮೆಂಟ್ಗಳಿಗೆ ಹೆಚ್ಚು ಸಂಪರ್ಕವಿರಲಿಲ್ಲ. ನಾನು ಅವರ ಮನೆಗೆ ಬಂದಾಗ ಒಳಗಡೆ ಮಾತುಗಳು ಕೇಳಿಬರ್ತಿತ್ತು. ನಾನು ಎಣಿಸಿದಂತೆ ಅವರೇನು ಜಗಳವಾಡ್ತಿರಲಿಲ್ಲ. ವೈಜಯಂತಿಯವರ ದನಿ ಸಹಜವಾಗಿಯೇ ಇತ್ತು. ನಾನೇನು ಕಡಿಮೆ ಮಾಡಿದ್ದೀನಿ ದೀಪ? ನೀನು ಮದುವೆ ಮಾಡಿಕೊಂಡು ಹೋದ್ಮೇಲೆ ನಿನ್ನ ಸಂಸಾರ ನಡೆಸೋಕ್ಕೆ ಎಷ್ಟು ಸಲ ದುಡ್ಡು ಕೊಡ್ತಿದ್ದೆ ನಾನು. ನನ್ನ ಗಂಡನನ್ನೇ ಹೆದರಾಕೊಂಡು ಅವರ ವಿರುದ್ಧವಾಗಿ ನಿಂತು ನನ್ನ ಹೆಸರಲ್ಲಿದ್ದ ಸೈಟನ್ನು ಮಾರಿ ನಿನಗೆ ದುಡ್ಡು ಕೊಟ್ಟೆ. ಅದನ್ನಾದರೂ ಉಳಿಸ್ಕೊಂಡ್ಯಾ? ಏಣಿ ಮೇಲೆ ಏರೋಕೆ 2 ಹೆಜ್ಜೆಗಳು. ನಾವು ಸಪೋರ್ಟ್ ಮಾಡಿ ಹತ್ತಿಸ್ಬೋದು, ಆದರೆ ಏಣಿ ತುದಿಗೆ ಹತ್ತಬೇಕಾದವರು ನೀವೇ. ನಿನ್ನ ಜಾಣತನದ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ FD ಇದೆ, ಮನೆ ಬಾಡಿಗೆ ಬರುತ್ತೆ, ಜೊತೆಗೆ ನಿನ್ನ ಪೆನ್ಷನ್ ಹಣನೂ ತಗೊಂತೀಯ. ನಿನಗೊಬ್ಬಳಿಗೆ ಅಷ್ಟೊಂದು ಬೇಕಾಗತ್ತಾ? ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋಕ್ಕೆ ದತ್ತು ತಗೊಂಡು ಸಾಕ್ಬಿಟ್ರೆ ಆಗೋಗಲ್ಲ. ನನ್ನ ಕಷ್ಟಕ್ಕೂ ಆಗ್ಬೇಕು ನೀನು. ದೀಪ ಹೇಳುತ್ತಿದ್ದಂತೆ ನಾನು ಒಳಗಡೆ ಕಾಲಿಟ್ಟೆ. ಅವರೆಲ್ಲ ಡೈನಿಂಗ್ ಟೇಬಲ್ ಬಳಿ ನಿಂತು ಮಾತನಾಡ್ತಿದ್ರು. ನಿನ್ನ ಕಷ್ಟಕ್ಕೆ ನಿನ್ನ ಗಂಡ ಸಂಪಾದನೆ ಮಾಡಬೇಕು, ಅದು ಬಿಟ್ಟು ನನ್ನ ಮುಂದೆ ಬಂದು ಕೈ ಚಾಚಿಸ್ತೀಯಲ್ಲ. ಅಲ್ಲೇ ಇದ್ದ ಜೋಸಫ್ನ ಮುಖ ಕೆಂಪಾಯಿತು. ಅವನು ಕೋಪ ಹಾಗೂ ಅವಮಾನದಿಂದ ನಾನು ಇದಕ್ಕೆ ಬರಲ್ಲ ಅಂದಿದ್ದು, ನೀನೇ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದು ನನ್ನನ್ನು ಎಂದು ಬುಸುಗುಟ್ಟಿದ. ದೀಪ ಕೋಪದಿಂದ, ಈ ಬಿಲ್ಡಿಂಗ್ನಲ್ಲಿ ಇವರಿಗೆ ಸಪೋರ್ಟ್ಗಳು ಜಾಸ್ತಿ ಆಗ್ತಿದೆ ಜೋಸಫ್, ಅದಕ್ಕೆ ನಾನು ನಿನ್ನನ್ನು ಕರೆದಿದ್ದು ಎಂದು ವೈಜಯಂತಿಯವರ ಕಡೆ ತಿರುಗಿ, ನನ್ನ ಗಂಡನ ಅವಮಾನ ಮಾಡಿದರೆ ಸುಮ್ಮನಿರಲ್ಲ ಜೋ. ನಿನ್ನ ಹಾಗೆ ಆಸ್ತಿ ಪಾಸ್ತಿ ಮಾಡಿ ದುಡ್ಡು ಕೂಡಿಟ್ಟಿದ್ರೆ ನನ್ನ ಕತೆನೇ ಬೇರೆಯಾಗಿತ್ತು. ಅವನಿಗೆ ಸಂಪಾದನೆ ಇಲ್ಲ ಅಂತ ಹಂಗಿಸ್ತೀಯಾ ಎಂದು ರೇಗಿದ್ಲು. ನಿನ್ನ ಗಂಡ ಬಡವನಾಗಿದ್ದರೆ ಕ್ಷಮಿಸ್ತಿದ್ದೆ, ಆದರೆ ಅವನು ನಿನ್ನ ಹಾಗೆ ಸೋಂಬೇರಿ, ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಒಟ್ಟಿಗೆ ಸೇರಿಕೊಂಡಿದ್ದೀರಿ. ಅವನು ನಿಜವಾಗಲೂ ನಿಯತ್ತಿರೋನಾಗಿದ್ದರೆ ನಿನ್ನನ್ನೇ ಮನೆಯಲ್ಲಿ ಕೂರಿಸ್ತಿದ್ದೆ. ನಾಚಿಕೆ ಬಿಟ್ಟು ಪ್ರತಿ ಸಲ ನನ್ನ ಮನೆಗೆ ಬಂದು ದುಡ್ಡು ಕೇಳೋಕ್ಕೆ ಬರ್ತಿರಲ್ಲ. ವೈಜಯಂತಿ ಕಹಿಯಾಗಿ ನೋಡಿದ್ರು. ಈಗೇನು ನಾನು ನಿನ್ನ ಕಾಲಿಗೆ ಬೀಳ್ಬೇಕಾ? ಸಾಲಗಾರರು ನಮ್ಮ ಇಬ್ಬರ ಬೆನ್ನ ಹತ್ತಿದ್ದಾರೆ, ಮನೆ ಬಾಗಿಲಿಗೆ ಬಂದು ಬೆದರಿಕೆ ಹಾಕ್ತಿದ್ದಾರೆ. ಸಾಲ ತೀರಿಸದೇ ಇದ್ದರೆ ನಾವು ಜೈಲಿಗೆ ಹೋಗಬೇಕಾಗತ್ತೆ. ದೀಪ ಹೇಳಿದಾಗ ವೈಜಯಂತಿಯವರು ಉದಾಸೀನರಾಗಿ, ನೀನು ಎಲ್ಲಿಗಾದರೂ ಹೋಗು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಎಂದಾಗ ದೀಪ ರೊಚ್ಚಿಗೆದ್ಲು. ಥೂ, ನೀನು ಒಬ್ಬ ತಾಯಿನ? ನಿನ್ನಂಥ ಕೆಟ್ಟ ತಾಯಿ ನನ್ನನ್ನು ಯಾಕೆ ಸಾಕಬೇಕಾಗಿತ್ತು? ಇದಕ್ಕಿಂತ ನಾನು ಅನಾಥಾಶ್ರಮದಲ್ಲೇ ಬೆಳೆದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಾರ್ಥಿ, ಕಟುಕಳು ನೀನು. ನಾನು ತಡೆಯಲಾರದೆ ಮುಂದೆ ಬಂದೆ. ಎಂಥ ಮಾತನಾಡ್ತೀಯ ದೀಪ? ತಾಯಿ ಅನ್ನೋ ಸಂಬಂಧ ಗೊತ್ತಿದೆಯಾ ನಿನಗೆ? ಜನ್ಮ ಕೊಟ್ಟರೆ ಮಾತ್ರ ತಾಯಿ ಆಗಲ್ಲ. ಅವರ ಪ್ರೀತಿಯಲ್ಲೇ ದಾರೆ ಎರೆದು ಬೆಳೆಸಿ ನಿನಗೊಂದು ಸ್ಥಾನ ಮರ್ಯಾದೆ ಸಿಗೋ ಹಾಗೆ ಮಾಡಿದ್ದಾರಲ್ಲ, ಅದು ದೊಡ್ಡತನ. ಅದು ತಂದೆ ತಾಯಿ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ಅನಾಥಳಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತೀಯಲ್ಲ. ತಂದೆ ತಾಯಿ ಇದ್ದು ಅನಾಥರಾಗಿರೋ ಮಕ್ಕಳು ಎಷ್ಟು ಜನ ಇಲ್ಲ? ತಾಯಿ ಪ್ರೀತಿಗೆ ಪರಿತಪ್ಪಿಸೋ ಮಕ್ಕಳಿರ್ತಾರೆ. ಅಂಥವರನ್ನ ಹೋಗಿ ಕೇಳು, ಆಗ ಗೊತ್ತಾಗತ್ತೆ ನಿನಗೆ ತಾಯಿ ಬೆಲೆ ಏನು ಅಂತ. ನನ್ನ ಮಾತಿಗೆ ಎಲ್ಲರೂ ಸ್ತಬ್ಧಭೂತರಾಗಿದ್ದರು. ಅಸಲು ನಾನು ಅಲ್ಲಿ ಬಂದು ನಿಂತಿದ್ದೆ ಯಾರಿಗೂ ಗೊತ್ತಿರಲಿಲ್ಲ. ತಬ್ಬಿ ಬಾಗಿದ ವೈಜಯಂತಿಯವರು ಸವರ್ಸ್ಕೊಂಡು, ಮಮತಾ ನೀನು ಯಾವಾಗ ಬಂದೆ ಎಂದು ಬೆರಗಿನ ಉದ್ಗಾರ ತೆಗೆದರು. ದೀಪ ವ್ಯಂಗ್ಯವಾಗಿ, ನೀನೇ ಫೋನ್ ಮಾಡಿ ಕರೆಸ್ಕೊಂಡು ಸುಮ್ಮನೆ ನಮ್ಮ ಮುಂದೆ ನಾಟಕ ಆಡ್ತಿದೀಯಾ? ಇಲ್ಲಿ ಎಲ್ಲರೂ ನನ್ನ ಮೇಲೆ ಚಾಡಿ ಹೇಳಿ ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೆ ಹೊರಗಿನವರೆಲ್ಲ ನಮ್ಮ ವಿಷಯಕ್ಕೆ ತಲೆ ಹಾಕೋಕೆ ಶುರು ಮಾಡಿದ್ದಾರೆ ಎಂದು ಹೇಳಿದಾಗ ವೈಜಯಂತಿ ನನ್ನ ಕಡೆ ಆಕ್ಷೇಪಣೆಯಿಂದ ನೋಡಿದ್ರು. ನೀನ್ಯಾಕೆ ಮಾತನಾಡೋಕೆ ಬರ್ತೀಯ ಮಮತಾ? ಕೊಚ್ಚೆ ಸವಾಸ ಇದು. ನಮ್ಮ ಮೇಲೆ ಸಿಡಿದು ರಾಡಿಯಾಗುತ್ತೆ. ನನಗಂತೂ ಹಣೆ ಬರಹ. ನಿನಗ್ಯಾಕೆ ಬೇಕು ಗ್ರಹಚಾರ? ನನ್ನಿಂದ ನೀನು ಕೆಟ್ಟ ಮಾತುಗಳನ್ನು ಕೇಳಬೇಡ. ನಾನು ಅವರ ಮಾತು ಲೆಕ್ಕಿಸಲಿಲ್ಲ. ಆ ಕ್ಷಣದಲ್ಲಿ ನನಗೇನು ಆವೇಶ ಬಂದಿತೋ. ದೀಪಾಳ ಕಡೆ ತಿರುಗಿ, ನೋಡಮ್ಮ, ನಿಮ್ಮ ಮನಸ್ತಾಪಗಳು ಏನೇ ಇರ್ಬೋದು, ಆದರೆ ತಾಯಿ ಅನ್ನೋ ಸಂಬಂಧ ದುಡ್ಡು ಕೊಟ್ಟರೆ ಸಿಗೋದಲ್ಲ. ಇರೋವರೆಗೂ ಯಾವುದರ ಬೆಲೆನೂ ನಿನ್ಗೆ ಅರ್ಥ ಆಗಲ್ಲ. ಇನ್ನೂ ಚಿಕ್ಕವಳು ನೀನು. ಈ ವಯಸ್ಸಿನಲ್ಲೇ ತಾಯಿನ ಧಿಕ್ಕರಿಸಿ ಮಾತನಾಡ್ತೀಯಲ್ಲ, ಅದಕ್ಕೆ ನನಗೆ ತಡ್ಕೊಳಕ್ಕಾಗಲಿಲ್ಲ. ಯಾಕೆ ಗೊತ್ತಾ? ನಾನು ತಾಯಿ ಇಲ್ಲದೆ ಬೆಳೆದವಳು.
ಚಿಕ್ಕಂದಿನಿಂದಲೇ ಅಮ್ಮನ ಪ್ರೀತಿ ಕಳ್ಕೊಂಡು ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಆದರೆ ತಾಯಿ ಅನ್ನೋ ಸಂಬಂಧ ನಿನಗಿದ್ರೂ ಅದನ್ನು ತಿರಸ್ಕಾರ ಮಾಡ್ತೀಯಲ್ಲ. ಕೋಟಿ ಕೊಟ್ಟರು ತಾಯಿನ ಕೊಂಡ್ಕೊಳ್ಳೋಕ್ಕಾಗಲ್ಲ. ದುಡ್ಡು ಆಸ್ತಿ ಸಂಪಾದನೆ ಮಾಡ್ಬೋದು, ಕಳೆದು ಹೋದರೆ ಮತ್ತೆ ಸಿಗುತ್ತೆ. ಆದರೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋಕ್ಕಾಗಲ್ಲ ಎಂದು ಭಾವೋದ್ವೇಗದಿಂದ ಮಾತು ನಿಲ್ಲಿಸಿದೆ. ವೈಜಯಂತಿಯವರು ನನ್ನನ್ನೇ ದೀರ್ಘವಾಗಿ ನೋಡ್ತಿದ್ರು. ಮಾತನಾಡಲೆಂದು ತೆಗೆದ ಅವರ ಬಾಯಿ ಹಾಗೆ ಉಳಿದಿತ್ತು. ಥೂ, ಎಲ್ಲೆಲ್ಲಿಂದ ಬರ್ತಾರೋ ನನ್ನ ಪಾಲಿಗೆ ಶತ್ರುಗಳಾಗಿ. ವಯಸ್ಸಾದ್ಮೇಲೆ ಆಸ್ತಿ ಪಾಸ್ತಿ ಇಟ್ಕೊಂಡು ಏನು ಮಾಡಬೇಕು? ಕಷ್ಟ ಕಾಲದಲ್ಲಿ ಮಗಳಿಗೆ ಕೊಡೋಕ್ಕಾಗಲ್ವಾ? ಯೋಗ್ಯತೆ ಇದ್ದರೆ ದತ್ತು ತಗೊಂಡು ಸಾಕಬೇಕು. ಅದು ಬಿಟ್ಟು ನಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿ ಮರ್ಯಾದೆ ಕಳೆದ್ರೆ ಎಲ್ಲಿಗೆ ಹೋಗ್ಬೇಕು ನಾನು? ನೋಡು, ಕೊನೆ ಸಲ ಹೇಳ್ತಾ ಇದ್ದೀನಿ, ಸಾಲ ಕುತ್ತಿಗೆವರೆಗೂ ಬಂದಿದೆ. ಒಡವೆಗಳಾದರೂ ಕೊಡು, ಮಾರಿ ಸಾಲ ತೀರಿಸ್ಕೊತೀನಿ. ಈ ವಯಸ್ಸಲ್ಲಿ ಎಷ್ಟು ಹಠ ನಿನಗೆ? ಹೀಗೆ ನನಗೆ ಅವಮಾನ ಮಾಡ್ತಾ ಇದ್ದರೆ ನಿನ್ನ ಹೆಸರು ಬರೆದು ನಾನು ನೇಣ ಹಾಕ್ಕೊಂಡ್ಬಿಡ್ತೀನಿ. ದೀಪಾ ವೈಜಯಂತಿಗೆ ಹೇಳಿದಾಗ ಅವರು ಪ್ರತಿಕ್ರಿಯೆ ತೋರುವ ಮುನ್ನವೇ ನಾನು ಬಾಯಿ ಹಾಕಿ ಹಾಗೇನಾದರೂ ಮಾಡಿದ್ರೆ ನಿನ್ನ ತಾಯಿ ಪರವಾಗಿ ಸಾಕ್ಷಿ ಹೇಳೋಕ್ಕೆ ನಾವೆಲ್ಲ ಇದ್ದೀವಿ. ಈ ತರಹ ಬೆದರಿಕೆ ಹಾಕಿ ಬ್ಲ್ಯಾಕ್ ಮೇಲ್ ಮಾಡೋ ಮೊದಲು ಒಳ್ಳೆ ದಾರಿಯಲ್ಲಿ ನಡೆಯೋದು ಕಲ್ತ್ಕೋ ಎಂದ್ಬಿಟ್ಟೆ. ದೀಪಾ ಜೋಸೆಫ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಕೋಪದಿಂದ ಹೊರಟುಬಿಟ್ಲು. ಮರುಕ್ಷಣದಲ್ಲಿ ನಾನು ಎಚ್ಚೆತ್ತೆ. ನಾನು ಬೇರೆಯವರ ಮನೆಯ ಮಕ್ಕಳ ಜೊತೆ ಇಷ್ಟು ನಿಷ್ಠುರವಾಗಿ ಮಾತನಾಡಬಾರ್ದಿತ್ತು ಎನಿಸ್ತು. ಸಾರಿ, ನಿಮಗೆ ಬೇಜಾರಾಯ್ತಾ? ನಾನು ಅಷ್ಟು ಆ್ಯಶ್ ಆಗಿ ಮಾತನಾಡಬಾರ್ದಿತ್ತು ಅನಿಸುತ್ತೆ. ಆದರೆ ಅವಳ ಮಾತುಗಳು ಅತಿರೇಕ ಆಗಿತ್ತು. ನನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮಗಳೇನಾದರೂ ಹೀಗೆ ಮಾತನಾಡಿದರೆ ಕೆನ್ನೆಗೆ ಬಾರಿಸ್ಬಿಡ್ತಿದ್ದೆ. ನೀವು ಹೀಗೆ ಸುಮ್ಮನೆ ಕೇಳಿಕೊಂಡು ಕೂತಿದ್ದೀರಿ. ನನಗಂತೂ ತುಂಬ ಸಂಕಟ ಆಯಿತು ಎಂದು ನನ್ನನ್ನು ನಾನೇ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದೆ. ವೈಜಯಂತಿಯವರಿಗೆ ನನ್ನ ಮಾತಿನ ಮೇಲೆ ಗಮನವಿರಲಿಲ್ಲ. ನನ್ನನ್ನೇ ನೇರವಾಗಿ ನೋಡುತ್ತಾ, ನಿನಗೆ ತಾಯಿ ಇಲ್ವಾ ಮಮತಾ ಎಂದು ಕೇಳಿದರು. ಅವರ ಪ್ರಶ್ನೆ ಅನಿರೀಕ್ಷಿತವಾಗಿತ್ತು. ಇಲ್ಲ, ನಾನು ಚಿಕ್ಕವಳಾಗಿದ್ದಾಗಲೇ ತೀರ್ಕೊಂಡ್ಬಿಟ್ರು. ಮತ್ತೆ ನಿಮ್ಮ ತಂದೆ ಜೊತೆ ಇರೋರು? ಮುಂದೆ ಹೇಳಲು ಹಿಂಜರಿದು ಮಾತು ನಿಲ್ಲಿಸಿದಾಗ ನಾನು ನಗುತ್ತಾ ಹೇಳಿದೆ, ನಮ್ಮ ತಂದೆ ಎರಡನೇ ಹೆಂಡತಿ, ನನ್ನ ಚಿಕ್ಕಮ್ಮ. ಈ ವಿಷಯ ನೀನು ನನಗೆ ಹೇಳೇ ಇರಲಿಲ್ಲ. ನಾನು ನಿರ್ವಿಕಾರದಿಂದ ಹೇಳೋ ಸಂದರ್ಭ ಬಂದಿರಲಿಲ್ಲ. ಅಷ್ಟಕ್ಕೂ ಅದನ್ನೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಏನಿದೆ? ಅಪ್ಪ ಚಿಕ್ಕಮ್ಮ ಎಲ್ಲ ಚೆನ್ನಾಗಿದ್ದಾರೆ. ನನ್ನ ತಮ್ಮ ತಂಗಿ ಕೂಡ ನನ್ನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಎಂದಾಗ ವೈಜಯಂತಿಯವರು ಹುಬ್ಬೆರೆಸಿದ್ರು. ನಿಮ್ಮ ಚಿಕ್ಕಮ್ಮ ಅವರು ನನ್ನ ತಾಯಿ ಆಗೋಕ್ಕೆ ಸಾಧ್ಯ ಇಲ್ವಲ್ಲ? ನಾನು ನಗುತ್ತಾ ನೋಡಿದ್ರೂ ನನ್ನ ಕಣ್ಣಲ್ಲಿ ತುಂಬಿದ ನೋವನ್ನು ವೈಜಯಂತಿಯವರು ಗಮನಿಸಿರಬೇಕು. ಯಾಕೆ ಸಾಧ್ಯ ಇಲ್ಲ ಮಮತಾ? ಯಾರೋ ಜನ್ಮ ನೀಡಿದ ಮಗುನ ನನ್ನ ಮಗಳು ಅಂತ ನನ್ನಲ್ಲಿರೋ ಪ್ರೀತಿಯೆಲ್ಲ ದಾರಿ ಎರೆದುಕೊಟ್ಟೆ. ಅಮ್ಮ ಅಂತ ಕರೆದಾಗ ನನಗೆ ಸಂತೋಷದಿಂದ ಅಳು ಬಂದ್ಬಿಡ್ತು. ಹಾಗಿರುವಾಗ ಗಂಡನ ರಕ್ತ ಮಾಂಸ ಹಚ್ಕೊಂಡು ಹುಟ್ಟಿದ ಮಗುಗೆ ತಾಯಿ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇಲ್ವಾ? ನಾನು ವ್ಯಥೆಯಿಂದ, ಎಲ್ಲರೂ ನಿಮ್ಮಷ್ಟು ಒಳ್ಳೆ ಮನಸ್ಸಿರಬೇಕಲ್ಲ. ಚಿಕ್ಕಮ್ಮ ಕೆಟ್ಟವರಲ್ಲ, ಆದರೆ ನನ್ನನ್ನು ಸ್ವಂತ ಮಗಳ ತರಹ ನೋಡೋಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಈಗ ನಿಮ್ಮ ಮಗಳು ಬಾಯಿಗೆ ಬಂದಂಗೆ ಬೈತಾ ಇದ್ದರೆ ನನಗೆ ಯಾಕೋ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಲ್ಲೋ ನನ್ನೊಳಗೆ ತುಂಬಿಕೊಂಡಿದ್ದ ಫಸ್ಟ್ರೇಷನ್ ಆಚೆಗೆ ಬಂದ್ಬಿಡ್ತು ಎಂದಾಗ ವೈಜಯಂತಿ ನಿಟ್ಟಿಸಿರ್ಬಿಟ್ರು. ಎಷ್ಟು ವಿಚಿತ್ರ ನೋಡು, ನಾವು ಏನು ಹಂಬಲಿಸ್ತೀವೋ ಅದು ನಮ್ಮ ಪಾಲಿಗೆ ಮರಿಚಿಕ್ಕಿಯಾಗಿ ಕಾಡ್ತಾ ಇರುತ್ತೆ. ತುಂಬ ಆಸೆಪಟ್ಟು ಹೆಣ್ಮಗುನೇ ಬೇಕು ಅಂತ ಅಡಾಪ್ಟ್ ಮಾಡಿಕೊಂಡೆ. ಒಂದಿನ ಅವಳು ನನಗೆ ನೆಮ್ಮದಿ ಸಂತೋಷ ಕೊಟ್ಟಿಲ್ಲ. ನನ್ನ ಸುಖ ಸೌಭಾಗ್ಯ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ಏನೋ ಒಂದಿಷ್ಟು ಜೀವನಕ್ಕೆ ಭದ್ರತೆ ಮಾಡ್ಕೊಂಡಿದ್ದೀನಿ. ನಾನು ಬದುಕಿರೋ ತನಕ ಕಾಯೋ ತಾಳ್ಮೆನೂ ಅವಳಿಗಿಲ್ಲ. ಬೇಕಾದರೆ ನನ್ನ ಪ್ರಾಣ ತೆಗೆದು ಎಲ್ಲ ತಕ್ಕೊಂಡು ಹೊರಟೋಗ್ತಾಳೆ. ಅಂಥವಳಿಗೆ ನೀನು ಬೈದಿದ್ದು ಏನೇನು ಸಾಲದು. ಈ ತರಹ ಬೇಕಾದಷ್ಟು ಬುದ್ಧಿ ಬೈಗುಳ ಹೇಳಿ ಬಾಯಿ ನೋಯಿಸ್ಕೊಂಡಿದ್ದೀನಿ. ಹೀಗೆಯೇ ಮಾತನಾಡುತ್ತಾ ಅವರು ನನ್ನ ಬಗ್ಗೆಯೂ ಕೂಲಂಕುಷವಾಗಿ ತಿಳಿದುಕೊಂಡ್ರು. ಅತ್ತೆಯ ವಿಷಯ ಕೇಳಿ ಅವರಾದರೂ ಇರಬೇಕಿತ್ತು ಅಂತ ಅತ್ತೆ ಸಿಗೋಕ್ಕೆ ಪುಣ್ಯ ಮಾಡಿದೆ. ಆದರೆ ಅವರನ್ನು ಉಳಿಸ್ಕೊಳ್ಳೋ ಅದೃಷ್ಟ ಇರಲಿಲ್ಲ ನಿನಗೆ. ಇದನ್ನೇ ನೋಡು ಜೀವನ ಅನ್ನೋದು. ಅಂಗೈಯಲ್ಲಿ ನೀರು ಹಿಡ್ಕೊಂಡ ಹಾಗೆ ಹನಿ ಹನಿಯಾಗಿ ಸೋರು ಹೋಗ್ತಾ ಇರುತ್ತೆ. ಹಾಗೆ ನಮಗೆ ಬೇಕಾದವರು ನಮ್ಮಿಂದ ಜಾರಿ ಹೋಗ್ಬಿಡ್ತಾ ಇರ್ತಾರೆ ಎಂದರು. ಅಷ್ಟು ವರ್ಷಗಳು ನನ್ನೊಳಗೆ ಬಚ್ಚಿಟ್ಕೊಂಡಿದ್ದ
ಕೆಲವು ವಿಷಯಗಳನ್ನು ವೈಜಯಂತಿಯವರ ಮುಂದೆ ಹೇಳಿಕೊಂಡಿದ್ದು ನನಗೆಷ್ಟೋ ಹಗುರವಾಗಿತ್ತು. ಆದರೆ ವೈಜಯಂತಿಯವರ ಪರಿಸ್ಥಿತಿ ನಿಜಕ್ಕೂ ಶೋಷಣೀಯ ಎನಿಸ್ತಿತ್ತು. ಕಳೆದುಕೊಂಡಿದ್ದಕ್ಕಾಗಿ ಪರಿತಪ್ಪಿಸುವ ನೋವು ಒಂದು ಕಡೆಯಾದರೆ, ಇರುವವರ ನೀಡುವ ಹಿಂಸೆಯನ್ನು ಅನುಭವಿಸುವುದು ಅದಕ್ಕಿಂತ ಯಾತನೆ ಕೊಡುವಂಥದ್ದು ಎನಿಸಿತು. ಹೋದವರಿಗಾಗಿ ಒದ್ದಾಡೋಕ್ಕಿಂತ ಇರುವವರ ಜೊತೆ ಗುದ್ದಾಡೋದು ಅತ್ಯಂತ ಪ್ರಯಾಸ. ಇದಾದ 1 ವಾರ ಕಳೆದಿರ್ಬೋದು. ನಾನು ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುವ ಹವಣಿಕೆಯಲ್ಲಿರುವಾಗ ಬಾಗಿಲ ಕರೆಗಂಟೆಯ ಸದ್ದೆ ಕೇಳಿಸ್ತು. ಪೀಪ್ ಹೋಲ್ನಲ್ಲಿ ನೋಡಿದಾಗ ದೀಪ ನಿಂತಿದ್ಲು. ಇವಳ್ಯಾಕೆ ನಮ್ಮನೆಗೆ ಬಂದ್ಲು? ಬಾಗಿಲು ತೆರೆಯೋದೋ ಬೇಡವೋ ಎಂದು ಅನುಮಾನಿಸುತ್ತಿರುವಾಗ ಮತ್ತೆ ಕರೆಗಂಟೆ ಸದ್ದು. ನಾನು ಅಸಮಾಧಾನದಿಂದಲೇ ಬಾಗಿಲು ತೆಗೆದೆ. ದೀಪ ಒಳಗೆ ಬಂದ್ಲು. ಅವಳ ಮುಖ ಕಳೆಗೊಂದಿತು. ಒಳಗೆ ಬಂದವಳೆ ನನ್ನ ಮುಂದೆ ಕುಸಿದು ನನ್ನ ಕಾಲುಗಳನ್ನು ಹಿಡಿದ್ಲು. ಅವಳು ಏಕಾಏಕಿ ನನ್ನ ಕಾಲಿಗೆ ಬೀಳುತ್ತಾಳೆಂದು ನಿರೀಕ್ಷಿಸಿರಲಿಲ್ಲ. ಮತ್ತೆ ಈ ಹುಡುಗಿ ನನ್ನೊಡನೆ ಜಗಳವಾಡಲು ಬಂದಿದ್ದಾಳೆ ಎಂದುಕೊಂಡು ನನಗೆ ಅವಳ ವರ್ತನೆ ತೀರಾ ಅನಿರೀಕ್ಷಿತವಾಗಿತ್ತು. ಛೇ, ಏನಿದು? ನಾನು ಬಾಗಿ ಅವಳನ್ನು ಎಬ್ಬಿಸಲು ಯತ್ನಿಸಿದಾಗ ಅವಳು ಅಳುತ್ತಾ, ನೀವು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲ ಆಂಟಿ ಎಂದಾಗ ನಾನು ಬಲವಂತದಿಂದ ಅವಳನ್ನು ಎಬ್ಬಿಸಿದೆ. ದೀಪ ಬಿಕ್ಕುತ್ತಾ, ಅವತ್ತು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಆಂಟಿ. ಐ ಆಮ್ ವೆರಿ ಸಾರಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ ಎಂದಾಗ ನಾನು ಗಂಭೀರವಾಗಿ, ಯಾರ ಹತ್ರ ಸಾರಿ ಕೇಳಬೇಕೋ ಅವರ ಹತ್ರ ಹೋಗಿ ಕೇಳು. ನಾನು ಹೊರಗಿನವಳು ದೀಪ, ಆದರೆ ಅವರು ನಿಮ್ಮ ತಾಯಿ. ಈ ವಯಸ್ಸಿನಲ್ಲಿ ನೀನು ಅವರನ್ನು ನೋಡ್ಕೋಬೇಕು. ಅದು ಬಿಟ್ಟು ದಿನನಿತ್ಯ ಅವರು ಸಫರ್ ಮಾಡೋ ಹಾಗೆ ಗೋಳು ಹುಯ್ಕೊಳ್ಳೋದು ತಪ್ಪಲ್ವಾ? ಹೋಗಿ ಅವರ ಕಾಲಿಗೆ ಬೀಳು ಎಂದು ಹೇಳಿದೆ. ದೀಪ ಮೂಗು ಕಣ್ಣು ಹೊರಿಸ್ಕೊಳ್ಳುತ್ತಾ, ನೀವು ಹೇಳೋದು ಸರಿ ಆಂಟಿ, ನಾನು ತುಂಬ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ. ಅಮ್ಮನ್ನ ಸಫರ್ ಮಾಡಿಸಿದ್ದೀನಿ. 1 ವಾರದಿಂದ ನನ್ನ ಮನಸ್ಸೇ ಸರಿಯಾಗಿಲ್ಲ. ತುಂಬ ಯೋಚನೆ ಮಾಡಿದೆ. ನಿಮ್ಮ ಮಾತು ಅಕ್ಷರಶಃ ಸತ್ಯ ಅನ್ನಿಸ್ತು. ಅದಕ್ಕೆ ಮೊದಲು ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಿದ್ದೀನಿ ಎಂದ್ಲು. ಆದರೆ ಕ್ಷಮಿಸಬೇಕಾದವಳು ನಾನಲ್ಲ, ನಿಮ್ಮ ತಾಯಿ ಹತ್ರ ಮಾತನಾಡು. ನೀವು ನನ್ನ ಜೊತೆ ಬನ್ನಿ ಆಂಟಿ. ನಾನು ಒಬ್ಬಳೇ ಹೋಗೋಕ್ಕೆ ನರ್ವಸ್ ಆಗುತ್ತೆ. ಅಮ್ಮ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಅವರನ್ನು ಫೇಸ್ ಮಾಡೋಕ್ಕೆ ನನಗೆ ಧೈರ್ಯ ಬರ್ತಿಲ್ಲ. ಮತ್ತೆ ಯಾವ ಧೈರ್ಯದ ಮೇಲೆ ಬಂದು ಕಿರುಕುಳ ಕೊಡ್ತಿದ್ದೆ ಎಂದು ಕೇಳುವ ಮನಸ್ಸಾಯಿತು. ಆದರೆ ಹುಡುಗಿ ಪಶ್ಚಾತ್ತಾಪ ಪಟ್ಟು ಬಂದಿದ್ದಾಳೆ. ಇಂಥ ಸಮಯದಲ್ಲಿ ಅವಳ ತಪ್ಪನ್ನೆತ್ತಿ ಆಡಬಾರ್ದು ಎಂದು ನಾಲಿಗೆಯ ತುದಿಗೆ ಬಂದ ಮಾತನ್ನು ತಡ್ಕೊಂಡೆ. ಅವರಿಗೆ ಫೋನ್ ಮಾಡಿ ಮಾತನಾಡ್ಬೋದಲ್ಲ? ದೀಪ ಮುಖ ಸಪ್ಪಗೆ ಮಾಡಿಕೊಂಡು, ಇಲ್ಲ ಆಂಟಿ, ಅವರು ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನನ್ನದೇ ತಪ್ಪು. ಫೋನ್ ಮಾಡಿ ಜಗಳ ಆಡ್ತಿದ್ದೆ. ಅದಕ್ಕೆ ನನ್ನ ಜೊತೆ ಮಾತನಾಡೋದೇ ಬೇಡ ಅಂತ ಹಾಗೆ ಮಾಡಿಬಿಟ್ಟಿದ್ದಾರೆ. ಈಗ ನೀವೇ ನಮಗೆ ಕಾಂಪ್ರಮೈಸ್ ಮಾಡಿಸ್ಬೇಕು ಎಂದಾಗ ನನಗೆ ಅಯ್ಯೋ ಎನಿಸ್ತು. ನಾನು ವೈಜಯಂತಿಯವರಿಗೆ ಫೋನ್ ಮಾಡಿ ದೀಪಾಳ ಬಗ್ಗೆ ತಿಳಿಸಿದಾಗ ಅವರು ಯಾವ ವಿಧದಲ್ಲೂ ಕರಗಲಿಲ್ಲ. ಈ ತರಹ ನಾಟಕಗಳನ್ನು ನಾನು ತುಂಬ ನೋಡಿಬಿಟ್ಟಿದ್ದೀನಿ ಮಮತಾ. ಅವಳ ಯಾವ ಮಾತನ್ನು ನಾನು ನಂಬೋದಿಲ್ಲ. ಅವಳು ನಿಜವಾಗಲೂ ಪಶ್ಚಾತ್ತಾಪ ಪಟ್ಟು ಬದಲಾಗಿದ್ದರೆ ನನ್ನ ತಂಟೆಗೆ ಬರೋದು ಬೇಡ. ನನ್ನ ಪಾಡಿಗೆ ನನ್ನನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಟ್ಟರೆ ಸಾಕು ಎಂದು ಹೇಳಿಬಿಟ್ರು. ಬಂದಾರಿಗೆ ಸುಂಕವಿಲ್ಲದಂತೆ ದೀಪ ಹೊರಟೋದ್ಲು. ನಂತರ ವೈಜಯಂತಿಯವರು ಸಿಕ್ಕಾಗ ಅವ್ರಿಗೆ ಹೇಳಿದೆ, ನಿಮ್ಮ ಮಗಳು ತಾನಾಗೆ ರಾಜಿ ಮಾಡ್ಕೊತೀನಿ ಅಂತ ಬಂದಾಗ ಯಾಕೆ ಬೇಡ ಅಂದ್ರಿ? ನೀವು ಒಬ್ಬರೇ ಇರ್ತೀರಾ. ನಿಮ್ಮ ಮಗಳು ಬುದ್ಧಿ ಕಲ್ತ್ಕೊಂಡು ನಿಮ್ಮ ಜೊತೆ ಆತ್ಮೀಯವಾಗಿದ್ದರೆ ಒಳ್ಳೆಯದೇ ಅಲ್ವಾ? ವೈಜಯಂತಿ ವಿಷಾದದಿಂದ, ಇದೆಲ್ಲ ಕಳ್ಳಾಟ ಮಮತಾ, ನನ್ನನ್ನು ಇಂಪ್ರೆಸ್ ಮಾಡೋಕಷ್ಟೇ. ಜಗಳ ಆಡಿ ಮನಸ್ತಾಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ರಾಜಿ ಸಂಧಾನ ನಾಟಕ ಆಡ್ತಿದ್ದಾಳೆ. ಸ್ಮಶಾನ ವೈರಾಗ್ಯ ಅಂತಾರಲ್ಲ ಹಾಗೆ. 2 ದಿನ ನೆಟ್ಟಾಗಿರ್ತಾಳೆ, ಆಮೇಲೆ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ನೋಡ್ತಾ ಇರು. ಈಗ ನಿನ್ನ ಹತ್ರ ಬಂದು ಗೋಗರಿಯುತ್ತಾಳೆ. ನಾನು ತಟಸ್ಥಳ ಆಗಿದ್ದೀನಿ ಅಂತ ಗೊತ್ತಾದ ಮೇಲೆ ಮತ್ತೆ ದ್ವೇಷ ಸಾಧಿಸ್ತಾಳೆ. ಅವಳಿಗೆ ತಾಳ್ಮೆ, ವಿವೇಚನೆ, ಅಂತಃಕರಣ ಅನ್ನೋದು ಇದ್ದಿದ್ರೆ ನಾನು ಯಾಕೆ ಹೀಗಿರ್ತಿದ್ದೆ ಎಂದು ಒಣನಗಿ ಬೀರಿದ್ರು. ಆದರೆ ವೈಜಯಂತಿಯವರ ಅನಿಸಿಕೆ ನಿಜವಾಗಿರಲಿಲ್ಲ. ದೀಪ ನಿಜಕ್ಕೂ ಪರಿತಾಪ ಪಟ್ಟು ತಾಯಿಗೆ ಹತ್ತಿರವಾಗಲು ಸಾಕಷ್ಟು ಹೆಣಗಾಡ್ತಿದ್ಲು. ಅವಳು ಪ್ರತಿ ಸಲ ಬಂದಾಗ ಮೊದಲಿನಂತೆ ಬಂಡತನ ತೋರಿ ತಾಯಿಯ ಮನೆ ಬಾಗಿಲು ತಟ್ಟುತ್ತಿರಲಿಲ್ಲ. ನನ್ನ ಮನೆಗೆ ಬಂದು ಅಳಲು ತೋಡ್ಕೊಳ್ತಿದ್ಲು. ಅಮ್ಮನ್ನ ಹೇಗೆ ನಂಬಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಆಂಟಿ. ನಿಮಗೆ ತೊಂದರೆ ಆಗದೆ ಇದ್ದರೆ ನಾನು ನಿಮ್ಮನೆಗೆ ಬರ್ತಾ ಇರ್ತೀನಿ.
ನಿಮ್ಮಿಂದನಾದರೂ ಅಮ್ಮನ್ನ ಅಪ್ರೋಚ್ ಮಾಡೋಕ್ಕೆ ಸಾಧ್ಯ ಆಗ್ಬೋದು. ನೀನು ನಿಜವಾಗ್ಲೂ ಬದಲಾಗಿದ್ರೆ ಪದೇ ಪದೇ ನಿಮ್ಮ ತಾಯಿನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ತೊಂದರೆ ಕೊಡ್ತೀಯ? ನಿನ್ನ ಪಾಡಿಗೆ ನಿನ್ನ ಜೀವನ ನೋಡಿಕೊಂಡ್ರೆ ಅವರಿಗೂ ನೆಮ್ಮದಿ ಅಲ್ವಾ ಎಂದು ವೈಜಯಂತಿಯವರು ಹೇಳಿದ ಮಾತನ್ನೇ ಪ್ರತಿಪಾದಿಸಿದೆ. ಎಸ್ ಆಂಟಿ, ಖಂಡಿತ. ಆದರೆ ಒಂದ್ಸಲ ಅಮ್ಮನ ಎದುರಿಗೆ ಹೋಗಿ ಅವಳಿಗೆ ವಿಷಯ ತಿಳಿಸಿ ಆಶೀರ್ವಾದ ತಗೋಬೇಕು ಅನಿಸುತ್ತೆ. ಮಗಳ ಆಕಾಂಕ್ಷೆಯು ತಪ್ಪಲ್ಲ ಎನಿಸ್ತು. ಆದರೆ ಈ ವಿಷಯದಲ್ಲಿ ತೀರಾ ಕಠೋರವಾಗಿದ್ದ ವೈಜಯಂತಿಯವರಿಗೆ ನಾನೇನು ಹೇಳಲಾರದವಳಾಗಿದ್ದೆ. ನಿಜ ಹೇಳಬೇಕು ಅಂದರೆ ದೀಪ ಸಾಕಷ್ಟು ಬದಲಾಗಿದ್ದಾಳೆ ಎಂದು ನಾನು ಗಮನಿಸುತ್ತಿದ್ದೆ. ಮೊದಲಿನಂತೆ ಜಂಗ್ ಹಿಡಿದು ಜೀನ್ಸ್, ಮೈಗಂಟುವ ಟೀ ಶರ್ಟ್ ಧರಿಸುತ್ತಿರಲಿಲ್ಲ. ನಮ್ಮ ಮನೆಗೆ ಬರುವಾಗ ಶಿಸ್ತಾಗಿ ಚೂಡಿದಾರ್ ಅಥವಾ ಲೆಗ್ಗಿಂಗ್ಸ್ ಹಾಗೂ ಟಾಪ್ಸ್ ಹಾಕ್ಕೊಂಡು ಬರ್ತಿದ್ಲು. ಬರುವ ಮುನ್ನ ನನಗೆ ಫೋನ್ ಮಾಡಿ ಬರಬಹುದೇ ಎಂದು ಅನುಮತಿ ತೆಗೆದುಕೊಂಡು ಬರ್ತಿದ್ಲು. ಬರುವಾಗ ಕೈಯಲ್ಲಿ ಹಣ್ಣು ಹೂ ಹಿಡಿದು ತರ್ತಿದ್ಲು. ಆಂಟಿ, ಅಮ್ಮಂಗೆ ಸೀಡ್ಲೆಸ್ ಗ್ರೇಪ್ಸ್ ಕಂಡ್ರೆ ತುಂಬ ಇಷ್ಟ. ಅವಳಿಗೆ ದೇವರ ಪೂಜೆಗೆ ರೋಸ್ ತಂದಿದ್ದೀನಿ. ಇವೆರಡನ್ನು ನೀವೇ ಕೊಟ್ಬಿಡಿ. ಮೊದಲು ದೀಪ ಏನಾದರೂ ತಂದು ಕೊಟ್ಟರೆ ವೈಜಯಂತಿ ಅದನ್ನು ಮುಟ್ಟುತ್ತಿರಲಿಲ್ಲ. ಈಗೀಗ ನಾನು ವಿಷಯ ಮರೆಮಾಚಿ ನಿಮಗೋಸ್ಕರ ತಂದೆ ಎಂದು ದೀಪ ತಂದ ಪದಾರ್ಥಗಳನ್ನು ಅವರಿಗೆ ಕೊಡ್ತಿದ್ದೆ. ಹೀಗೋ ಒಟ್ಟಿನಲ್ಲಿ ನಾನು ತಂದಿದ್ದನ್ನು ಅಮ್ಮ ಯೂಸ್ ಮಾಡ್ತಾಳಲ್ಲ, ನನಗಷ್ಟೇ ಸಂತೋಷ ಆಂಟಿ ಎಂದು ದೀಪ ಕಣ್ಣಲ್ಲಿ ನೀರು ತಂದುಕೊಂಡು ಹೇಳ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.